ಟುನು, ಏನಿದೆಲ್ಲ? ನೀನ್ ಸ್ವಲ್ಪನೂ ಹೋಮ್ವರ್ಕೇ ಮಾಡಿಲ್ಲ? ಟುನು, ಈ ನಡುವೆ ತುಂಬಾ ತಲೆಹರಟೆ ಆಗಿದ್ಯಾ ನೀನು. ಮತ್ತೆ ಓದಿನ ಮೇಲೆ ನಿನ್ ಗಮನ ಅಂತೂ ಇಲ್ವೇ ಇಲ್ಲ. ಅಷ್ಟಕ್ಕೂ ಇಡೀ ದಿನ ಏನ್ ಮಾಡ್ತಾ ಇರ್ತೀಯಾ? ನಿನ್ ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಗಿಲ್ಲ ನೋಡು. ಸಾರಿ ಮ್ಯಾಮ್, ನಾಳೆಯಿಂದ ಮಾಡ್ಕೊಂಡ್ಬರ್ತೀನಿ. ಏನ್ ಸಾರಿ? ಸಾರಿ ನೀನೇನ್ ಫಸ್ಟ್ ಟೈಮ್ ಹೇಳ್ತಾ ಇಲ್ಲ, ಯಾವಾಗ್ಲೂ ಹೇಳ್ತಾನೆ ಇರ್ತೀಯ. ಮ್ಯಾಮ್, ಪ್ರಾಮಿಸ್, ನಾಳೆ ಮಾಡ್ಕೊಂಡ್ಬರ್ತೀನಿ. ಸರಿ, ನಾಳೆ ಮಾಡ್ಕೊಂಡ್ ತರ್ಬೇಕು, ಆಯ್ತಾ? ಮ್ಯಾಮ್, ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಳ? ಸೆಲ್ಫಿ? ಹಾ. ಸರಿ, ಹಾಗಾದ್ರೆ ಈಗ ನೀನ್ ಹೋಗು, ನಾಳೆ ಬಾಯ್ತಾ? ಮೇಘಾ, ಹಾ ಬಂದೆ. ಸರಿನಾ? ಹಾ. ಅಯ್ಯೋ ಸ್ವಲ್ಪ ಸಮಯ ನಮಗೂ ಕೊಡು, ಯಾವಾಗ್ಲೂ ಸ್ಟೂಡೆಂಟ್ಸ್ ಜೊತೆನೇ ಇರ್ತೀಯಲ್ಲ. ಅಷ್ಟಕ್ಕೂ ನಾನ್ ನಿನ್ ವೈಫ್ ಅನ್ನೋದಕ್ಕಿಂತ ನಿನ್ ಕೆಲ್ಸನೇ ಜಾಸ್ತಿ ಆಗಿದೆ ನಿನ್ಗೆ. ಆದ್ರಿಂದ ನಿನಗ್ ಟೈಮ್ ಸಿಗ್ಬೇಕಲ್ಲ. ಅಯ್ಯೋ, ನಿನ್ ಜೊತೆ ಟೈಮ್ ಕಳಿಬೇಕು ಅಂದ್ರೆ ನಾನ್ ನಿನ್ ಸ್ಟೂಡೆಂಟ್ ಬೇಕಾದ್ರೂ ಆಗ್ತೀನಿ. ಆಯ್ತೇನ್ರಿ? ಟೀಚರ್, ನೀವು ನನಗೆ ತುಂಬಾನೇ ಇಷ್ಟ ಆಗ್ತೀರಾ. ನನ್ನ ಜೋಡಿ ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಒಂಚೂರು ಚೆನ್ನಾಗಿರಲ್ಲ. ನಿಮ್ಮನ್ನ ಅವನು ಮುಟ್ತಾಗಿಲ್ಲ ನನಗೆ ತುಂಬಾನೇ ಕೋಪ ಬರುತ್ತೆ. ಹೇಗನ್ಸುತ್ತೆ ಅಂದ್ರೆ ಅವನ್ನ ಸಾಯಿಸ್ಬಿಡ್ಬೇಕು ಅಂತ. ನನ್ನ ಮಮ್ಮಿ ಇದ್ದಾರಲ್ಲ, ಎಂತ ಬಟ್ಟೆ ಕೊಡಿಸ್ತಾರೆ. ಅಪ್ಪನ ಶರ್ಟ್ ನಾನು ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇದು ಪಪ್ಪನ ಚಿಕ್ಕ ವಯಸ್ಸಿನ ಶರ್ಟ್ ಅನ್ಸುತ್ತೆ. ಅಪ್ಪ, ಈಗ ನನಗೂ ಪ್ರೀತಿ ಆಗಿದೆ. ಎಂತ ಒಳ್ಳೆ ವಿಷಯ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಮಮ್ಮಿ ಯಾವಾಗ್ಲೂ ಇದೇ ತರ ಮಾಡ್ತಾಳೆ.
ಟುನ್ನು 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 ಆ, ಹೇಳಿ ಹೇಳಿ ಟೀಚರ್. ಅಲ್ಲೇ ನಿಂತಿರ್ತೀಯಾ ಅಥವಾ ಇಲ್ಲಿಗೂ ಬರ್ತೀಯಾ? ಆ, ಆ. ಟುನ್ನು, ಅಲ್ಲಿ ನಿಂತ್ಕೊಂಡು ನೀನ್ ಏನ್ ಯೋಚನೆ ಮಾಡ್ತಿದ್ದೆ? ಏನೂ ಇಲ್ಲ, ಏನು ಯೋಚನೆ ಮಾಡ್ತಿಲ್ಲ ಟೀಚರ್. ಹಾಗಾ? ಥ್ಯಾಂಕ್ ಯು ಸೋ ಮಚ್ ಟುನ್ನು. ನೀನ್ ನನ್ನ ಸರಿಯಾದ ಸಮಯಕ್ಕೆ ಹಿಡ್ಕೊಂಡೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿ ಕುತ್ಕೋ, ಬುಕ್ ತಗೊಂಡು ಓದ್ತಾ ಇರು. ನಾನು ಹೀಗ್ ಹೋಗಿ ಹಾಗೆ ಬರ್ತೀನಿ. ನಿನ್ನ ಬಿಟ್ಟೋಗೋದಕ್ಕೆ ಮನ್ಸೇ ಆಗ್ತಾ ಇಲ್ಲ. ಹಾಗಿದ್ಮೇಲೆ ಯಾಕೆ ಬಿಟ್ಟು ಹೋಗ್ತೀರಾ? ಏನ್ ಮಾಡೋದು, ಕೆಲ್ಸನೂ ಮಾಡ್ಲೇಬೇಕಲ್ವಾ? ಸಾಕು. ಬಾ, ಕೀ ತಗೋ. ಬಾ. ಸರಿ, ನಾನು ಹೊಡ್ತೀನಿ, ನೀನ್ ಜೋಪಾನವಾಗಿರು. ಹಾ ಸರಿ. ಹಾಗೆ ನೀವು ಅಷ್ಟೇ ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡಿ, ಆಯ್ತಾ? ಸರಿನಾ? ತಗೊಳ್ಳಿ ಕೀ. ಬಾಯ್. ಬಾಯ್. ಹೌದು ಟುನ್ನು, ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ದಾ? ಎಸ್ ಮ್ಯಾಮ್. ಗುಡ್. ಇವತ್ ನಾವು ನ್ಯೂಟನ್ಸ್ ಲಾ ಓದೋಣ. ಮ್ಯಾಮ್, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ? ಹಾ ಕೇಳು. ನೀವು ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಇರ್ತೀರಾ, ನಿಮ್ಗೆ ಬೋರ್ ಆಗಲ್ವಾ? ಯಾರು ಹೇಳಿದ್ದು ನಾನು ಒಬ್ಳೇ ಇರ್ತೀನಿ ಅಂತ? ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆನೆ ಇರ್ತೀವಿ. ಹಾ, ಸ್ವಲ್ಪ ಕೆಲ್ಸದ ವಿಷಯವಾಗಿ ಅವರು ಹೊರಗಡೆನೆ ಜಾಸ್ತಿ ಇರ್ತಾರೆ. ಅದು ಅಲ್ದೆ ನೀನ್ ಬರ್ತೀಯಲ್ಲ, ಸೊ ಬೋರ್ ಏನ ಆಗೋದಿಲ್ಲ. ನನಗೂ ನಿಮ್ಮ ಹತ್ರ ಟ್ಯೂಷನ್ ಹೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೊಂದ್ ವೇಳೆ ಯಾವತ್ತಾದ್ರೂ ಬೋರ್ ಆದ್ರೆ ನನಗೆ ಹೇಳಿ, ನಾನು ಬಂದ್ಬಿಡ್ತೀನಿ. ಆ ಥ್ಯಾಂಕ್ ಯು ಸೋ ಮಚ್ ಟುನು. ಹಾಗೆ ನಿನ್ನನ್ನ ಎಷ್ಟು ಕೇರ್ ಮಾಡ್ತೀಯ. ಹಾಗೆ ನಿನ್ನನ್ನ ಎಷ್ಟು ಕೇರ್ ಮಾಡ್ತೀಯ. ಅದು ಅಲ್ದೆ ನೀನ್ ಬರ್ತೀಯಲ್ಲ, ಆಗ ನನಗೂ ಖುಷಿ ಆಗತ್ತೆ. She loves me, she loves me not. 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 She loves me, she loves me not.
She loves me. She loves me not. She loves me. She loves me not. She loves me. She loves me not. ಈ ರೀತಿ ಆಗಕ್ಕೆ ಹೇಗೆ ಸಾಧ್ಯ? ಅವಳು ನನ್ನ ಪ್ರೀತಿ ಮಾಡ್ತಾಳೆ. ಓಂ ಸೂರ್ಯದೇವಾಯ ನಮಃ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ನೀನೇನ್ ಇಷ್ಟು ಬೆಳ್ಬೆಳ್ಗೆ ಬಂದಿದ್ಯಾ? ಹಾ, ಬೇಗ ಎದ್ಬಿಟ್ಟೆ, ಅದಕ್ಕೆ ಬಂದ್ಬಿಟ್ಟೆ. ಹಾಗ ಸರಿ ಆಯ್ತು. ನೀವು ಯೋಗ ಮಾಡ್ತಿದ್ದೀರಾ? ಹಾ, ಫಿಟ್ ಆಗಿರ್ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು. ನೀನ್ ಮಾಡ್ತ್ಯಾ? ಆದ್ರೆ ನನಗ್ ಬರೋದಿಲ್ಲ. ನಾನ್ ಹೇಳ್ಕೊಡ್ತೀನಿ, ಬಾ. ನೀನ್ ಯಾಕೆ ನಿಲ್ಲಿಸ್ದೆ? ಮಾಡೋ ನನ್ ಜೊತೆ. ಹಾ. ಇಲ್ಲಿ ಕೇಳಿಸ್ಕೊ, ಸದ್ಯಕ್ಕೆ ಇವತ್ತಿಗೆ ನಿನ್ಗಿಷ್ಟು ಸಾಕು. ಈಗ ನೀನ್ ಹೋಗಿರು, ನಾನು ಈಗ್ಲೇ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಓಕೆ? ಟುನ್ನು, ನಿನ್ಗೆ ಪಪಾಯ ಅಂದ್ರೆ ಇಷ್ಟನಾ? ಹಾ, ತುಂಬಾ. ಅರೆ ಬಾ, ಹಾಗಾದ್ರೆ ತಿನ್ನೋಣ. ಹಾ, ಬಾ ಬಾ, ಹೋಗೋಣ. come on teacher, you can do it, come on. Come on, come on, come on, come on teacher, come on. Ha, come on, come on, you can do it, come on. ಇನ್ನೊಂದು ಸ್ವಲ್ಪ ಅಷ್ಟೇ. Come on, come on. Ha, you can do it, come on teacher. ಇನ್ನೊಂದು ಸ್ವಲ್ಪ, come on. Come on teacher, come on. You can do it. You can do it. ಇನ್ನೊಂದು ಸ್ವಲ್ಪ. Come on. ಇನ್ನೊಂದು ಸ್ವಲ್ಪ. Come on.
ಏನೂ ಇಲ್ಲ, ಬೆರಳು ಕಚ್ಕೊಂಡ್ಬಿಟ್ಟೆ. ಓ ನೀನು ನೋಡ್ಕೊಂಡ್ ತಿನ್ಬೇಕಾಗಿತ್ತಲ್ವಾ? ಎಲ್ಲೇ ಇತ್ತು ನಿನ್ ಗಮನ ಎಲ್ಲ? ಸರಿ ಸರಿ ಹೋಗುತ್ತೀಗ. ಟುನ್ನು, ನನ್ನ ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, 3 ದಿನ ಆಗುತ್ತೆ. ಅದಕ್ಕೆ ನೀನ್ 3 ದಿನ ಆದ್ಮೇಲೆ ಬಾ. ಸರ್ ಕೂಡ ಬರ್ತಿದ್ದಾರಾ? ಇಲ್ಲ, ಅವ್ರು ಇಲ್ಲೇ ಇರ್ತಾರೆ. ಓ ಓಕೆ. ಅರೆ ಟುನ್ನು, ಈ ಟೈಮಲ್ಲಿ ನೀನು? ಟೀಚರ್ ಮನೇಲಿ ಇಲ್ವಲ್ಲ? ಇಲ್ಲ ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು. ಹೇಳು. ನೀವು 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 ಟೀಚರಿಂದ ದೂರ ಆಗಿ. ಯಾಕೆ ಟೀಚರಿಂದ ಯಾಕೆ ದೂರ ಆಗಬೇಕು? ಯಾಕಂದ್ರೆ ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ. ನೀನ್ ಟೀಚರ್ನ ಇಷ್ಟಪಡ್ತಿರೋದು ಒಳ್ಳೆ ವಿಷಯನೇ ಅಲ್ವಾ? ಅದಕ್ಕೆ ನಾನು ಯಾಕೆ ದೂರ ಆಗಬೇಕು? ಇಲ್ಲ ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವು ಅವರಿಂದ ದೂರ ಆಗಿ ಮತ್ತೆ ನಾನು ಅವ್ರನ್ನ ಮದ್ವೆ ಆಗ್ತೀನಿ. ಟುನ್ನು ನೋಡು, ಟೀಚರ್ ನನ್ನನ್ನಾಗ್ಲೇ ಮದ್ವೆ ಆಗ್ಬಿಟ್ಟಿದ್ದಾರೆ. ಅವ್ರೀಗ ನಿನ್ನ ಮದ್ವೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಓಕೆನಾ? ನೀನಿನ್ನು ದೊಡ್ಡವನಾಗ್ಬೇಕು. ನೀನೀಗ ಚಿಕ್ಕ ಹುಡುಗ, ಓದೋ ವಯಸ್ಸಿನಲ್ಲಿ ನೀನು ಓದ್ಬೇಕು. ನಿಮ್ ಪೇರೆಂಟ್ಸ್ ನಿನ್ನ ಒಳ್ಳೆ ಹುಡುಗಿಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಇಲ್ಲ, ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಸರ್? ಏನ್ ಅರ್ಥ ಮಾಡ್ಕೊಳ್ತಿಲ್ಲ ಟುನ್ನು? ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ನಾನು ಅವ್ರನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಟುನ್ನು, ನೀನ್ ಮತ್ತೆ ಏನಾದ್ರೂ ಈ ತರ ಮಾತಾಡಿದ್ರೆ ನಾನಿದನ್ನ ನಿಮ್ ಪೇರೆಂಟ್ಸ್ ಗಳಿಗೆ ಹೇಳಿ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನೀವ್ ಅವರಿಂದ ದೂರ ಆಗಿ ಅಂತ. ನಿಮ್ಮನ್ನ ನಾನು ಬಿಡೋದಿಲ್ಲ. ಟುನ್ನು, ಟುನ್ನು,
ಏಯ್ ಟೀಚರ್ ಹೇಳಿದ್ನಲ್ಲ ಇವ್ ನಿಮ್ಗೆ ಸೂಟ್ ಆಗಲ್ಲ ಅಂತ ಸಾಯಿಸ್ಬಿಟ್ಟೆ. ನಿನ್ನ ನಾನು ಎಷ್ಟು ಪ್ರೀತಿಸ್ತೀನಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ನಿನ್ನ ಯಾರಾದ್ರೂ ನೋಡಿದ್ರೆ ಉರಿಯುತ್ತೆ ಮೈಕೈ. ತುಂಬಾ ಕಷ್ಟ ಸಮಾಧಾನ ಆಗೋದು ಈ ನನ್ನ ಹೃದಯ.